ಓಂ ಶಾಂತಿ. ಸಂಕಲ್ಪಗಳು ಮನಸ್ಸಿನಲ್ಲಿ ನಡೆಯುತ್ತದೆ. ಅಂದರೆ ಇಚ್ಛೆ ಪಡುವುದು, ಭಾವೋದ್ರೇಕಗೊಳ್ಳುವುದು, ಬೇಡಿಕೆಗಳನ್ನು ಸಲ್ಲಿಸುವುದು ಮನಸ್ಸೇ ಕಾರಣ ಎಂದು ಹೇಳಬಹುದು. ಬುದ್ಧಿಯ ಮಾಧ್ಯಮದಿಂದ ಗುರುತಿಸುವುದಾಗಲಿ, ತಿಳಿಯುವುದು, ತೀರ್ಮಾನ ತೆಗೆದುಕೊಳ್ಳುವುದು ಅಂದರೆ ಡಿಸಿಷನ್ ತೆಗೆದುಕೊಳ್ಳುವುದು ಆತ್ಮ ಬುದ್ಧಿಯನ್ನು ಉಪಯೋಗ ಮಾಡುತ್ತದೆ. ಮೆದುಳು ಅನೇಕ ನರವ್ಯೂಹಗಳ ಕನೆಕ್ಷನ್ ಹೊಂದಿರುತ್ತದೆ. ಸತ್ತ ಮಾನವನ ದೇಹದಲ್ಲಿರುವ ಮೆದುಳು ಯಾವ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಮೆದುಳು ಭೌತಿಕ ಜಡ ಆಗಿದೆ. ಬೆಳಕು ಪ್ರಭೆಯನ್ನು ಒಳಗೊಂಡಿರುವ ವಿದ್ಯುತ್ ಶಕ್ತಿಯು ಅನೇಕ ಬಗೆಯಾಗಿ ಉಪಯೋಗದಲ್ಲಿ ಬರುತ್ತದೆ. ಯಾವ ರೀತಿ ಉಷ್ಣ ಉತ್ಪನ್ನ ಮಾಡಲು ಅಥವಾ ತಂಪು, ಅನೇಕ ರೀತಿಯಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಉಪಯೋಗ ಮಾಡುತ್ತೇವೆ. ಚೈತನ್ಯ ಶಕ್ತಿಯಾದ ಆತ್ಮನು ಇಚ್ಛಿಸುವುದು, ಯೋಚಿಸುವುದು, ಅನುಭವ ಮಾಡುವುದು ಅನೇಕ ಕರ್ತವ್ಯಗಳನ್ನು ಆತ್ಮನೇ ಮಾಡುತ್ತಾನೆ. ಶರೀರದ ಮೂಲಕ ಕರ್ಮವನ್ನು ಮಾಡುವುದು, ಅದರ ಪರಿಣಾಮ ಆತ್ಮನ ಮೇಲೆ ಬರುವುದು ಅದೇ ಸಂಸ್ಕಾರವಾಗಿದೆ. ಸಂಸ್ಕಾರ ತಕ್ಕಂತೆ ಸಂಕಲ್ಪ ಶಕ್ತಿ ಅಥವಾ ವಿಚಾರಗಳ ಶಕ್ತಿ ಮನಸ್ಸಿನ ಮೇಲೆ ಅಂಕುರಿತಗೊಳ್ಳುವುದು. ಸಂಕಲ್ಪಗಳು ಕರ್ಮದಲ್ಲಿ ಬಂದರೆ ಪ್ರವೃತ್ತಿ ಆಗುವುದು. ಸಂಕಲ್ಪ ಶುದ್ಧ ಅಶುದ್ಧ ಆಗಿರಬಹುದು. ಅವುಗಳನ್ನು ಕಾರ್ಯರೂಪದಲ್ಲಿ ಉಪಯೋಗಿಸಬಹುದು ಅಥವಾ ನಾವು ಉಪಯೋಗಿಸಲಿಕ್ಕಿಲ್ಲ. ಬುದ್ಧಿಯು ತನ್ನ ಕಾರ್ಯ ಮಾಡುವುದು ನಿರ್ಣಯಿಸುತ್ತದೆ. ಅನೇಕ ಬಾರಿ ಮಾಡಿದ ಕರ್ಮಗಳಿಂದ ಸಂಸ್ಕಾರ ರಚನೆಗೊಂಡು ಅದೇ ಆತ್ಮನ ಸ್ವಭಾವ ಆಗಿಬಿಡುವುದು. ಸಂಸ್ಕಾರವು ಆತ್ಮನಲ್ಲಿ ತುಂಬ ಆಳದಲ್ಲಿ ಬೇರೂರಿ ಬಿಟ್ಟಿದೆ. ಯಾವ ಪ್ರಕಾರ ಎಂದರೆ ಧೂಮಪಾನ, ಮದ್ಯಪಾನ, ಜೂಜಾಟ, ಅನೇಕ ದುಶ್ಚಟಗಳಿಗೆ ಸಿಲುಕಿ ಹಾಕಿಕೊಂಡಿದ್ದಾನೆ. ಅದು ಆತ್ಮನಲ್ಲಿ ಸಂಸ್ಕಾರದ ರೂಪದಲ್ಲಿ ಬೇರೂರಿ ಬಿಟ್ಟಿದೆ. ದುಶ್ಚಟಗಳಿಂದ ದೂರ ಆಗುವುದು ದುಸ್ಸಾಧ್ಯ ಆಗಿದೆ, ಕಠಿಣ ಆಗಿದೆ. ಈ ಸಂಸ್ಕಾರವು ಆತ್ಮನ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಅದು ಕೊಂಡೊಯ್ಯುತ್ತದೆ. ಆತ್ಮನಲ್ಲಿ ಜನ್ಮ ಜನ್ಮಾಂತರ ಸಂಸ್ಕಾರ ಇದೆ. ಈ ಜನ್ಮ ಜನ್ಮಾಂತರ ಶಬ್ದವು ಏನು ಸೂಚಿಸುವುದು ಅಂದರೆ ಆತ್ಮನಿಗೆ ಪುನರ್ಜನ್ಮವಿದೆ. ಮಾನವನು 84 ಲಕ್ಷ ಜೀವರಾಶಿಗಳಲ್ಲಿ ಬಂದು ಕೊನೆಗೆ ಮಾನವನಾಗಿ ಹುಟ್ಟುತ್ತಾನೆ ಎನ್ನುವರು. ಈ ಜಗತ್ತಿನಲ್ಲಿ ಈ ರೀತಿ ಜನ್ಮ ಪಡೆಯುವ ನಿಯಮ ಆಗಿದ್ದರೆ ಮನುಷ್ಯನ ಅನೇಕ ದುಷ್ಕರ್ಮಗಳನ್ನು ಮಾಡುತ್ತಾನೆ, ಪಾಪದ ಕರ್ಮ ಮಾಡುತ್ತಾನೆ. ಇದರಿಂದ ತಿಳಿಯಬಹುದು ಅನೇಕ ಜನ್ಮಗಳಿಂದ ಬೇರೆ ಯೋನಿಗಳಲ್ಲಿ ಬಂದು ನಂತರ ಮಾನವನಾಗಿ ಜನ್ಮ ಪಡೆಯುವುದು. ಯಾಕೆಂದರೆ ಡಾರ್ವಿನ್ ವಿಕಾಸವಾದ ಏನಿದೆ, ಮಂಗನಿಂದ ಮಾನವ, ಅನೇಕ ಬಗೆಯ ಕಲ್ಪನೆ ಆವಿಷ್ಕಾರ ಎಂದು ಈಗಿನ ವಿಜ್ಞಾನಿಗಳು ಡಾರ್ವಿನ್ ವಿಕಾಸವಾದ ಒಪ್ಪುವುದಿಲ್ಲ. ಸಾಮಾನ್ಯ ರೀತಿಯಲ್ಲಿ ವಿಚಾರಿಸಿದಾಗ ಹೇಗೆ ನಾವು ಮಾವಿನ ಹಣ್ಣಿನ ಬೀಜ ಹಾಕಿ ಬಾಳೆಹಣ್ಣು ಪಡೆಯಲು ಆಗುವುದಿಲ್ಲ, ಜೋಳ ಬಿತ್ತಿ ಅಕ್ಕಿ ಪಡೆಯಲು ಆಗುವುದಿಲ್ಲ. ಬೀಜದಂತೆ ವೃಕ್ಷ ಹುಟ್ಟುವುದು. ಅಕ್ಕಿ ಬೀಜದಿಂದ ಗೋಧಿ ವೃಕ್ಷ ಹುಟ್ಟುವುದಿಲ್ಲ. ಜೋಳದ ಬೀಜದಿಂದ ಜೋಳವೇ ಬರುವುದು. ಅಕ್ಕಿಯ ಬೀಜ ಹಾಕಿದರೆ ಅಕ್ಕಿಯೇ ಸಿಗುವುದು. ಅದರಂತೆ ಮಾನವನಾಗಿಯೇ ಹುಟ್ಟುತ್ತಾನೆ. ಪ್ರಾಣಿಗಳದು ಅವರದೇ ವರ್ಗ ಇರ್ತದೆ. ಹುಲಿ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುವುದು, ಬೆಕ್ಕಿನ ಹೊಟ್ಟೆಯಲ್ಲಿ ಬೆಕ್ಕೇ ಹುಟ್ಟುವುದು. ಆಯಾ ಪ್ರಾಣಿಗಳು ಅವುಗಳದೇ ವರ್ಗದಲ್ಲಿ ಜನ್ಮ ಪಡೆಯುತ್ತವೆ. ಒಂದು ಪ್ರಾಣಿ ಹೊಟ್ಟೆಯಿಂದ ಬೇರೊಂದು ಪ್ರಾಣಿ ಹುಟ್ಟೋದಿಲ್ಲ. ಹಾಗಿದ್ದರೆ ಬೇರೆ ಯೋನಿಗಳಲ್ಲಿ ಮಾನವ ಹುಟ್ಟಲಾರ. ಮನುಷ್ಯನಾಗಿಯೇ ಜನ್ಮ ಪಡೆಯುತ್ತಾನೆ, ಪ್ರಾಣಿಯಾಗಿ ಜನ್ಮ ಪಡೆಯುವುದಿಲ್ಲ. ಆದರೆ ವರ್ತನೆಯು ಕೆಲವೊಮ್ಮೆ ಮೃಗದ ತೆರನಾಗಿ, ಅಂದರೆ ನಾಯಿಗಳಂತೆ ಪರಸ್ಪರ ಜಗಳ ಹೊಡೆದಾಡುವುದು, ಒಂದು ಹೊತ್ತಿನ ತುತ್ತಿಗಾಗಿ ನಾಯಿಯಂತೆ ಅಲೆದಾಡುತ್ತಾನೆ, ಕತ್ತೆಯಂತೆ ಭಾರ ಹೊರೆಯುತ್ತಾನೆ ಇತ್ಯಾದಿ. ಅದಕ್ಕೋಸ್ಕರ ಮನುಷ್ಯ ಪಾಪಕರ್ಮಗಳನ್ನು ಅವನು ಪ್ರಾಣಿಯಾಗಿ ಜನ್ಮ ಪಡೆದು ಕಳೆಯಲು ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಪ್ರಾಣಿಗಳಂತೆ ಕಷ್ಟ ಪಡುತ್ತಾನೆ. ಚಕ್ರಗತಿಯಲ್ಲಿ ಸಂಕಲ್ಪಗಳು ಪುನರಾವರ್ತಿಗೊಳ್ಳುತ್ತಿರುತ್ತವೆ. ಒಂದು ಸರ್ಕಲ್ ತೆರನಾಗಿ ಕರ್ಮಗಳು ಸುಕರ್ಮನೋ ವಿಕರ್ಮನೋ, ಸಂಸ್ಕಾರ ಒಳ್ಳೆಯದು ಕೆಟ್ಟದ್ದು ಹಾಗೂ ಸಂಕಲ್ಪ ನಕಾರಾತ್ಮಕವೋ ಸಕಾರಾತ್ಮಕವೋ ಆತ್ಮ ಎಂಬ ಕ್ಯಾಸೆಟ್ನಲ್ಲಿ ಪ್ರಿಂಟ್ ಆಗಿರುತ್ತದೆ. ಆತ್ಮದ ಉದ್ಧಾರ ಕಲ್ಯಾಣ ಆಗಬೇಕಾದರೆ ಸಂಸ್ಕಾರಗಳ ಪರಿವರ್ತನೆ ಆಗಬೇಕು. ಈ ಸಂಸ್ಕಾರಗಳ ಪರಿವರ್ತನೆ ಮಾಡಲು ರಾಜಯೋಗ ಅಭ್ಯಾಸ, ಅದರಿಂದಲೇ ಸಾಧ್ಯ ಆಗುವುದು. ಸಂಸ್ಕಾರ ಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಆಗಲು ಸಾಧ್ಯ.
ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿರಿ. ಅಂದರೆ ಸ್ವಯಂನನ್ನು ಒಂದು ಜ್ಯೋತಿರ್ಬಿಂದು ಆತ್ಮ ಎಂದು ಭಾವಿಸಿ ಆ ಸ್ಥಿತಿಯಲ್ಲಿ ಸ್ಥಿತರಾಗಿರಿ.